ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನೇತ್ರ. ನೀವೆಲ್ಲ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಆರಂಭ ಮಾಡುವ. ಇವತ್ತು ನಾನು ಮನೇಲೇ ಇರೋದ್ರಿಂದ ಸ್ವಲ್ಪ ಹೂವಿನ ಗಿಡಗಳು ನೆಡೋ ಕೆಲಸ ಇತ್ತು. ಸೊ ಹಾಗಾಗಿ ಸ್ವಲ್ಪ ಮಣ್ಣನ್ನು ತಂದು ಹಾಕ್ಕೊಂಡು ಅದಕ್ಕೆ ಗೊಬ್ಬರನ ಮಿಕ್ಸ್ ಮಾಡಿ ಗಿಡಗಳನ್ನ ಪಾಟ್ಗೆ ಹಾಕುವ, ಕವರ್ಲಿ ಇದ್ದಿದ್ದೆಲ್ಲ ತೆಗೆದು ಒಂದು ಪಾಟ್ಗೆ ಹಾಕುವ ಅಂಥೇಳಿ ಅಂದ್ಕೊಂಡು ಮಾಡ್ತಾಯಿದ್ದೆ. ಅತ್ತೆನೂ ಕೂಡ ಬಂದಿದ್ದರು. ಚರಿ ಅಲ್ಲೇ ಒಂದು ಕಡೆ ಅವನ್ನ ಗಾಡೀಲಿ ಕೂರಿಸ್ಕೊಂಡು ಈ ಥರ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಂಗೆ ಈ ಥರ ಈ ಗಿಡಗಳನ್ನ ನೆಡೋದು ಅಥವಾ ಏನಾದರೂ ತೋಟ ಕೆಲಸ ಮಾಡೋದು ಇದೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಆದರೆ ನಮ್ಮನೇಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲದಕ್ಕೂ ಕೆಲಸ ಮಾಡಲಿಕ್ಕೆ ಜನ ಬರ್ತಾರೆ. ನಮ್ಮ ಮನೆಯವರು ಕೂಡ ಅದಕ್ಕೆಲ್ಲ ಇಷ್ಟಪಡೋದಿಲ್ಲ. ಆ ಕೆಲಸ ಎಲ್ಲ ಮಾಡ್ಲಿಕ್ಕೆ ಬೇಡ ಅಂತೇಳಿ ಹೇಳ್ತಾರೆ. ಸೊ ಅವ್ರು ಇರಲಿಲ್ಲ ಈ ಟೈಮಲ್ಲಿ, ಹಾಗಾಗಿ ಮಾಡುವ ಅಂಥೇಳಿ ಮಾಡ್ತಾಯಿದ್ದೆ. ಸ್ವಲ್ಪ ಗಿಡಗಳೆಲ್ಲ ಈ ಥರ ನರ್ಸರಿಯಿಂದ ತೊಗೊಂಡು ಬಂದಿರೋಂಥದ್ದು. ಸೊ ಅದನ್ನು ಫಾಟಿಗೆ ಶಿಫ್ಟ್ ಮಾಡ್ಕೊಳ್ವಾ, ಕವರ್ಲು ಕೊಟ್ಟಿರ್ತಾರಲ್ಲ ಅದನ್ನ ಫಾಟಿಗೆ ಶಿಫ್ಟ್ ಮಾಡುವ ಅಂಥೇಳಿ ಮಾಡ್ತಾಯಿದ್ದೆ. ಅತ್ತೆಗೂ ಹೂವಿನ ಗಿಡ ನೆಡೋದ್ರಲ್ಲೆಲ್ಲ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಉಂಟು. ಸೊ ನನಗೂ ಕೂಡ ಇಷ್ಟನೇ. ನಾನು ಗಾರ್ಡನ್ಗೆ ಸ್ವಲ್ಪ ಗಿಡಗಳನ್ನ ಶಿಫ್ಟ್ ಮಾಡೋದಿತ್ತು. ಹಾಗಾಗಿ ಗಿಡಗಳನ್ನ ಮತ್ತೆ ಹಾಕ್ತಾಯಿದ್ದೀನಿ. ಮುಂಚೆ ಹಾಕಿರೋದೆಲ್ಲ ಸತ್ತೋಯ್ತು, ಬಿಸಿಲಿಗೆ ಅನಿಸ್ತದೆ. ಚರಿಗೆ ನೋಡ್ಬೋದು, ಇಲ್ಲಿ ಕೂರಿಸ್ಕೊಂಡಿದ್ದೀನಿ ಪಾಪ. ಅಂದರೆ ನಾವು ಕೆಳಗಡೆ ಬಿಟ್ಟರೆ ಮತ್ತು ಮಣ್ಣು ಆಟಾಡಿ ಅಲ್ಲಿ ಇಲ್ಲಿ ಓಡಾಡ್ತಾನೆ ಅಂಥೇಳಿ ಇಲ್ಲಿ ಕೂರಿಸ್ಕೊಂಡಿದ್ದೀನಿ. ಬೆಲ್ಟೆಲ್ಲ ಹಾಕಿ ಆ ಕಡೆ ಕೆಳಗಡೆ ಇಳಿಯೋಕ್ಕೂ ಆಗಲ್ಲ ಅವನಿಗೆ, ಹಾಗಿದೆ. ಅದಾದಮೇಲೆ ಸಾಯಂಕಾಲ ಮನೆಯವ್ರು ಕೂಡ ಮನೆಗೆ ಬಂದರು. ಸೊ ಅದಾದಮೇಲೆ ತಿನ್ನೋಕೆ ಏನಾದರೂ ಮಾಡಿಕೊಡು ಅಂತೇಳಿ ಹೇಳಿದ್ರು. ಹೆಂಗೂ ಮಾವಿನ ಹಣ್ಣು ಇತ್ತು ಅಂತೇಳಿ ಮಾವಿನ ಹಣ್ಣು ಕಡುಬು ಮಾಡ್ತಾಯಿದ್ದೀನಿ. ತುಂಬಾ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ನಿಮ್ಮನೇಲಿ ಕೂಡ ಮಾವಿನ ಹಣ್ಣು ಇದ್ದರೆ ಆರಾಮ್ಸೆ ಮಾಡ್ಬೋದು. ನಾನು ಇದು ಇನ್ಸ್ಟಾದಲ್ಲಿ ಈ ರೆಸಿಪಿನ ನೋಡಿದೆ, ಚೆನ್ನಾಗಿ ಬರುತ್ತಾ ಇಲ್ಲ ಅಂದ್ಕೊಂಡು ಟ್ರೈ ಮಾಡುವ ಅಂತೇಳಿ ಮಾಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ ನಿಜವಾಗ್ಲೂ ಸ್ನೇಹಿತರೆ. ಆರಾಮಾಗಿ ಮಾಡಿ, ಏನೂ ಇಲ್ಲ. ಒಂದು ಮಾವಿನ ಹಣ್ಣು ತೊಗೊಳ್ಳಿ, ಅದಕ್ಕೆ ನಿಮ್ಮದು ಅಂಗಡಿಯಿಂದ ತೊಗೊಂಡು ಬರ್ತಿರಲ್ಲ ಅಕ್ಕಿ ಹಿಟ್ಟು ಒಂದು 2-3 ಚಮಚ ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಅದಾಗಿದ್ಮೇಲೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ಇಡ್ಲಿ ಹಿಟ್ಟು ಅದಕ್ಕೆ ಬಂದರೆ ಸಾಕಾಗ್ತದೆ. ಅದಾಗಿದ್ಮೇಲೆ ಹೂರಣ ಮಾಡ್ಕೋಬೇಕು. ಈ ಕರ್ಜಿಕಾಯಿಗೆ ಮೋದಕಕ್ಕೆಲ್ಲ ನಾವು ಹೂರಣ ಮಾಡ್ಕೊಳ್ತೀವಲ್ಲ, ಹಾಗೇ ಕಾಯಿ ತುರಿ, ಸ್ವಲ್ಪ ಏಲಕ್ಕಿ ಪೌಡ್ರು, ಆಮೇಲೆ ಬೆಲ್ಲದ ಪೌಡ್ರ್ ಇರ್ತದಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಈ ಅಂಟು ಅಂದರೆ ಜೋನಿ ಬೆಲ್ಲ ಈ ಥರದ್ದು ಹಾಕೋದಕ್ಕಿಂತ ಈ ಬೆಲ್ಲದ ಪೌಡ್ರ್ ಹಾಕಿದ್ರೆ ಹೂರಣ ಹುಡಿ ಆಗಿರ್ತದೆ, ಮತ್ತು ಹಾಕಲಿಕ್ಕೂ ಅದಕ್ಕೆ ಸ್ಟಫ್ ಮಾಡಲಿಕ್ಕೂ ಕೂಡ ಚಲೋ ಆಗ್ತದೆ ಅಂಥೇಳಿ ಇದನ್ನ ನಾನು ಹೂರಣ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಜವಾಗ್ಲೂ. ಇವಾಗ ಹೂರಣ ಕೂಡ ರೆಡಿ ಉಂಟು, ನೋಡ್ಬೋದು. ನೋಡಿ ಇಷ್ಟು ಡ್ರೈ ಆಗಿದೆ. ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಸಪ್ಪೆ ಅನ್ನಿಸ್ತದೆ ಇಲ್ಲ ಅಂದರೆ. ಆಮೇಲೆ ಬಾಳೆ ಎಲೆ ತೊಗೊಳ್ಳಿ. ಬಾಳೆ ಎಲೆ ತೊಗೊಂಡು ಅದಕ್ಕೆ ತುಪ್ಪನ ಸವರ್ಕೊಳ್ಳಿ, ಒಂದು ಚಮಚ ಹಾಕಿ ಸವರ್ಕೊಳ್ಳಿ. ಅದಾಗಿದ್ಮೇಲೆ ನೋಡಿ ಹಿಟ್ಟಿನ ಹದ ಬಂದುಬಿಟ್ಟು ನೋಡಿ, ದೋಸೆ ಹಿಟ್ಟಿಗಿಂತ ಒಂಚೂರು ದಪ್ಪ ಇರಬೇಕು. ಆಲ್ಮೋಸ್ಟ್ ಇಡ್ಲಿ ಹಿಟ್ಟಿನ ಹದಕ್ಕೆ ಬಂದಿರಬೇಕು. ಅದಾಗಿದ್ಮೇಲೆ ಈ ಥರ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಹೂರಣನ ಉದುರಿಸಿ ಫುಲ್ ಸ್ಪ್ರೆಡ್ ಮಾಡಿ ಹೂರಣನೂ ಕೂಡ ಫೋಲ್ಡ್ ಮಾಡಿ ಇಡ್ಲಿ ಇವಾಗೇನು ಸ್ಟೀಮಲ್ಲಿ ಬೇಯಿಸ್ತೀವಲ್ಲ ಹಾಗೇ ಇಡ್ಲಿ ಬೇಯಿಸ್ದಂಗೆ ಬೇಯಿಸ್ಬೇಕಷ್ಟೇ. ಬೇಯೋಕ್ಕೂ ಏನು ತುಂಬ ಟೈಮ್ ಹಿಡಿಯೋದಿಲ್ಲ, ಒಂದು 15 ನಿಮಿಷದಲ್ಲೇ ಆರಾಮ್ಸೆ ಬೇಯ್ತದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಹಿಟ್ಟು ಕೂಡ ಒಳ್ಳೆ ಇರ್ತದಲ್ಲ, ತುಂಬ ನೈಸಾಗಿರ್ತದೆ. ಸೊ ಹಾಗಾಗಿ ತುಂಬಾ ಇದಾಗೋದಿಲ್ಲ. ನೋಡಿ ರೆಡಿ ಆಯಿತು. ಕಲರು ಅಷ್ಟೇ, ನಾನಿನ್ನು ಯಾವ ರೀತಿ ಕಲರ್ ಆ್ಯಡ್ ಮಾಡಲಿಲ್ಲ, ಏನೂ ಇಲ್ಲ. ಇದು ನ್ಯಾಚುರಲ್ ಮಾವಿನ ಹಣ್ಣಿನ ಕಲರು ಅಂತಲೇ ಹೇಳ್ಬೋದು. ಬಿಸಿ ಎಲೆ ಮೇಲೆ ಕಡುಬು ಆಗಿದೆ. ಕಡುಬಿಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ನಮ್ಮ ಮನೆಯವ್ರಿಗೆ ಕೊಟ್ಟೆ. ಸೊ ಅವ್ರ ಎಕ್ಸ್ಪ್ರೆಷನ್ ನೋಡಿ ನಂಗೆ ಖುಷಿ ಆಗೋಯ್ತು, ಅಷ್ಟು ಚೆನ್ನಾಗಿದೆ ಅಂತೇಳಿ ಹೇಳ್ತಾಯಿದ್ರು. ನೋಡ್ಬೋದು, ಸಖತ್ತಾಗಿತ್ತು ನಿಜವಾಗ್ಲೂ. ನಾನು ತಿಂದು ನೋಡಿದೆ, ಎಷ್ಟು ಎಮ್ಮಿ ಟೇಸ್ಟ್ ಅಂದರೆ ರಿಯಲಿ ಸಖತ್ತಾಗಿತ್ತು. ನೀವು ಕೂಡ ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಇಲ್ಲಿ ಚೆರಿನೂ ಕೂಡ ಆಟ ಆಡ್ತಾ ಇದ್ದಾನೆ. ಅವ್ನು ತಿನ್ನೋ ಸ್ವಲ್ಪನೇ ಕಡಿಮೆ, ಸ್ವೀಟ್ಸ್ ಎಲ್ಲ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಹಾಗೆ ಇದರಲ್ಲಿ ನಾನು ನೆಕ್ಸ್ಟ್ ಡೇ ಲಾಗ್ನ ತೋರಿಸ್ತಾ ಇದ್ದೀನಿ, ನೆಕ್ಸ್ಟ್ ಡೇ ಏನೆಲ್ಲ ಆಯಿತು ಅಂತ. ಚೆರಿ ನೈಟೆಲ್ಲ ಚೆಂದ ಆಡ್ಕೊಂಡಿದ್ದ, ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ರಾತ್ರಿ ಜ್ವರ ಬಂದುಬಿಡ್ತು. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಜ್ವರ ತುಂಬಾ ಇತ್ತು, ಹಾಗಾಗಿ ಮುಖ ನೋಡಿದ್ರೆ ಪಾಪ ಅನಿಸುತ್ತೆ. ಫ್ರೆಂಡ್ಸ್, ನಾವೀಗ ಹೊರಟಿದ್ದು ಹಾಸ್ಪಿಟಲಿಗೆ. ಚೆರಿಗೆ ರಾತ್ರಿ ಎಲ್ಲ ಫುಲ್ ಜ್ವರ ಅಲ್ಲ ಮಗ? ನೈಟೆಲ್ಲ ಜ್ವರ ಬಂತ ನಿಂಗೆ? ಜ್ವರ ಬಂತಾ? ಹೌದಾ ಬಂಗಾರ? ಎಲ್ಲಿ ಜ್ವರ ಬಂತು ತೋರ್ಸು, ಎಲ್ಲಿ ಜ್ವರ ಬಂತು ತೋರ್ಸು. ಇಲ್ಲಿ ಮಗ ಹಿಂಗೆ ತೋರ್ಸು, ಎಲ್ಲಿ ಬಂತು ಜ್ವರ?
ಮಗ ಕೈ ಕಟ್ಟೋದು ಹೆಂಗೆ ತೋರಿಸ್ಕೊಡು. ಕೈ ಕಟ್ಟೋದು ಹೆಂಗೆ, ಕೈ ಕಟ್ಟೋದು ಹೆಂಗೆ ಮಗ ತೋಚು. ಏನು ಮಾಡೋಕ್ಕೂ ಮೂಡಿಲ್ಲ, ರಾತ್ರಿಯಿಂದ ಪೂರ್ತಿ ಜ್ವರನೇ. ಈಗ ಒಂಚೂರು ಏನೋ ತಿನ್ನಿಸ್ಕೊಂಡು ಹೊರಟಿದ್ದೀವಿ. ನಾವು ಹೋಗ್ತಿರೋದು ವಾತ್ಸಲ್ಯ ಹಾಸ್ಪಿಟಲ್. ಇವ್ನು ಬರ್ತಾಗಿದ್ದು ಅದೇ ಹಾಸ್ಪಿಟಲಲ್ಲಿ. ಸೊ ಹಾಗಾಗಿ ರೆಗ್ಯುಲರಾಗಿ ಅದೇ ಹಾಸ್ಪಿಟಲ್ ತೋರಿಸ್ತಿದ್ರಲ್ಲಿ. ಅಲ್ಲಿ ಮಕ್ಕಳು ಡಾಕ್ಟ್ರು ಕೂಡ ಇದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಹಾಗಾಗಿ ಬೇರೆ ಕಡೆ ಎಲ್ಲೂ ನಾವು ತೋರಿಸಲ್ಲ, ಪ್ರಿಯಾಂಕಾ ಮೇಡಮ್ ಹತ್ರ ತೋರಿಸೋದು. ತುಂಬ ಚೆನ್ನಾಗಿದ್ದಾರೆ. ನಿಮಗೂ ಯಾರಾದರೂ ನಮ್ಮ ಶಿರ್ಸಿ ಸುತ್ತಮುತ್ತಲು ಯಾರಾದರೂ ಒಳ್ಳೆ ಮಕ್ಕಳು ಡಾಕ್ಟ್ರು ಬೇಕಂತಂದರೆ ಪ್ರಿಯಾಂಕಾ ಹೆಗಡೆ ಅಂತ ಒಳ್ಳೆ ಇದ್ದಾರೆ ಮಕ್ಕಳು ಡಾಕ್ಟ್ರು ಅಂತ. ಸೊ ನಮಗಂತೂ ಅಲ್ಲಿ ತುಂಬ ಕಂಫರ್ಟೇಬಲ್ ಇದ್ದಾರೆ. ನಿಮಗೂ ಯಾರಾದರೂ ಬೇರೆ ಕಡೆ ಹಾಸ್ಪಿಟ್ಲ್ ತೋರಿಸ್ಬೇಕು, ಬೇರೆ ಡಾಕ್ಟರ್ ಚೇಂಜ್ ಮಾಡಬೇಕು ಅಂತಂದರೆ ಸೊ ಈ ಹಾಸ್ಪಿಟ್ಲ್ ಒಂದು ಸತಿ ಬಂದು ನೋಡಿ, ಇಷ್ಟ ಆಯಿತು, ಮಕ್ಕಳಿಗೆ ಕಂಫರ್ಟೇಬಲ್ ಆಯಿತು ಅಂದರೆ ರೆಗ್ಯುಲರಾಗಿ ಅಲ್ಲಿ ತೋರಿಸ್ಬೋದು ಅಲ್ವಾ. ನೋಡೋಣ. ಇವಾಗ ಹೊರಟಿರೋದು. ಪಾಪ ಫುಲ್ ಜ್ವರ ಇದೆ, ತಲೆಯೆಲ್ಲ ಫುಲ್ ಬಿಸಿ ಇದೆ. ನಾವು ನೋಡಿದಾಗ 102 ಇನ್ನೂ ಇದೆ. ಸೊ ಇವಾಗ ಹೋಗ್ಬೇಕು. ಎಲ್ಲ ಮಗ ಇನ್ನಿನ್ನು ಹಾಸ್ಪಿಟ್ಲ್ ಹತ್ರ ಬರ್ತಾ ಇದ್ದೀವಿ. ವಾತ್ಸಲ್ಯ ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾನು ಹೇಳ್ದಂಗೆ ನೀವು ಕೂಡ ನಿಮ್ಮ ಮಕ್ಕಳನ್ನ ಇಲ್ಲಿ ತೋರಿಸ್ಕೋಬೋದು. ಮತ್ತು ಈಗ ಏನಾದರೂ ಹೆಣ್ಮಕ್ಳಿಗೆ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ವಿನಾಯಕ್ ಭಟ್ ಡಾಕ್ಟ್ರ್ ಇದ್ದಾರೆ. ಸೊ ಅವರು ಕೂಡ ತುಂಬ ಚೆನ್ನಾಗಿ ನೋಡ್ತಾರೆ. ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ. ಸಿಕ್ಕಿದ್ರು. ಜ್ವರ ಸ್ವಲ್ಪ ಜಾಸ್ತಿ ಇರೋದಕ್ಕೆ ಟ್ಯಾಬ್ಲೆಟ್ ಹಾಕಿ ಕಳಿಸಿದ್ದಾರೆ. ಪಾಪ ನಿದ್ದೆ ಬರೋಂಗಾಗಿದೆ. ಅಂದರೆ ಈಗ ಮೋಷನ್ ಹೋಗ್ತಾರಲ್ಲ, ಸೊ ಅಲ್ಲಿ ನಾನು ಟ್ಯಾಬ್ಲೆಟ್ ಇಟ್ಕೊಟ್ಟಿದ್ದಾರೆ ಬೇಗ ಜ್ವರ ಕಡಿಮೆ ಆಗಲಿ ಅಂತ. ತುಂಬ ಜ್ವರ ಇತ್ತು, ಹಾಗಾಗಿ ಮತ್ತು ಬೇರೆ ಸಿರಪ್ ಎಲ್ಲ ಕೊಟ್ಟಿದ್ದಾರೆ. ಈಗ ಒಂದು ಸ್ವಲ್ಪ ಹೊಟ್ಟೆಗೆ ತಿನ್ನಿಸಿ ಕೊಡಬೇಕು. ನನಗೂ ತುಂಬ ಸುಸ್ತಾಗ್ತಾಯಿತ್ತು, ಫುಲ್ ನೈಟೆಲ್ಲ ಇದು ಕೂತ್ಕೊಂಡಿದ್ದಲ್ಲ. ಸೊ ಹಾಗಾಗಿ ಒಂದು ಎಳ್ನೀರು ಕುಡ್ಕೊಂಡು ಹೋಗುವ ಅಂಥೇಳಿ ಹೋಗ್ತಾ ಇದ್ದೀವಿ, ಎಳ್ನೀರು ಕುಡಿಯೋಣ ಅಂತ. ವೆದರ್ ಬೇರೆ ಸರಿ ಇಲ್ಲ, ಹಾಗಾಗಿ ಎಲ್ಲರಿಗೂ ಈಗ ತುಂಬ ಜನ ಇದ್ದರು ಹಾಸ್ಪಿಟಲು. ಯಾರು ನೋಡಿದ್ರು ಥಂಡಿ ಜ್ವರ. ವೆದರ್ ಸರಿ ಇಲ್ಲ ಹಾಗಾಗಿ. ಅಂತಕ್ಕೆಂದರೆ ಮೊನ್ನೆ ಎಲ್ಲ ಫುಲ್ ಮಳೆ, ನಿನ್ನೆಯಿಂದ ಫುಲ್ ಬಿಸಿಲು, ಒಂಥರ ಶೆಕೆ, ಸರಿಯೇ ಇಲ್ಲ ವಾತಾವರಣ. ಎಲ್ಲರಿಗೂ ಒಂದು ಸ್ವಲ್ಪ ಥಂಡಿ ಜ್ವರ ಬಂದೇ ಬರ್ತದೆ ಈ ಟೈಮಲ್ಲಿ. ನೋಡುವ, ಚರಿಗೆ ಕಡಿಮೆ ಆದರೆ ಸಾಕು ಬೇಗ. ಇಲ್ಲಿ ಎಳ್ನೀರು ಕುಡಿಯೋಕ್ಕೆ ಬಂದರೆ ಎಳ್ನೀರು ಅಂಗಡಿಯವನಿಗೂ ಕೂಡ ಜ್ವರ ಇದೆ. ಸೊ ಎಲ್ಲರಿಗೂ ಜ್ವರ ಅಂತಲೇ ಹೇಳ್ಬೋದು. ಈ ವಾತಾವರಣ ಸರಿ ಇಲ್ಲದಕ್ಕೋ ಏನೋ ಗೊತ್ತಿಲ್ಲ, ಎಲ್ಲರಿಗೂ ಜ್ವರ ಅಂತ ಇದ್ದಾರೆ. ಜ್ವರ ಕಡಿಮೆ ಆಯ್ತಾ ಮಗ? ಇಲ್ಲೋಡಿಲಿ ಜ್ವರ ಕಡಿಮೆ ಆಯ್ತಾ ನಿಮಗೆ? ಜ್ವರ ಕಡಿಮೆ ಆಯ್ತಾ ಮಗ? ಇವಾಗ ಸ್ವಲ್ಪ ಜ್ವರ ಬಿಟ್ಟಿದೆ ಅವನಿಗೆ. ಸ್ವಲ್ಪ ತಿನ್ನಿಸಿ ಇನ್ನೇನು ಔಷಧಿ ಹಾಕಬೇಕು. ಒಂದ್ಸತಿ ಹಾಕಿದ್ವಿ, ಒಂದ್ಸತಿ ವಾಮಿಂಟ್ ಆಯಿತು. ಬಂದಿದ ತಕ್ಷಣ ಕುಡಿಸಿದ್ವಿ, ಸ್ವಲ್ಪ ತಿನ್ನಿಸಿ ಕುಡಿಸಿದ್ದೆ, ವಾಮಿಂಟ್ ಆಗೋಯ್ತು. ಮತ್ತೆ ಮಲಗಿಸಿ ಮತ್ತೆ ಎದ್ದಾದ್ಮೇಲೆ ಮತ್ತೆ ಸ್ವಲ್ಪ ತಿನ್ನಿಸಿದೆ. ಚೂರೇ ಒಂದೊಂದು ತುತ್ತು ತಿನ್ನಿಸೋದು, ಆಟ ಆಡೋದು, ಹಾಗೆ. ಈಗ ಸ್ವಲ್ಪ ಆರಾಮಿದೆ ಅಲ್ವಾ. ಚರಿಗೆ ಒಂದು ಡೋಸ್ ಔಷಧಿ ಎಲ್ಲ ಹಾಕಿ ಮಲಗಿಸಿದ್ದಕ್ಕೆ ಸ್ವಲ್ಪ ಪರವಾಗಿಲ್ಲ. ಈಗ ಪಾಪ ಆಟ ಆಡೋಕ್ಕೆ ರೆಡಿ ಆಗಿದ್ದಾನೆ ಅಂತಲೇ ಹೇಳ್ಬೋದು. ತುಂಬಾ ನರ್ವಸ್ ಆಗಿಬಿಟ್ಟಿದ್ದ. ನನಗಂತೂ ಸಖತ್ ಬೇಜಾರಾಗ್ಬಿಟ್ಟಿತ್ತು ಮತ್ತು ತುಂಬ ಭಯನೂ ಆಗಿತ್ತು ಜ್ವರ ಬಂದಿದ್ದಕ್ಕೆ. ನಂಗೆ ಅವನಿಗೆ ಜ್ವರ ಎಲ್ಲ ಬಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ಯಾಕಂದರೆ ಯಾವಾಗಲೂ ಆಟ ಆಡ್ಕೊಂಡು ಆ್ಯಕ್ಟಿವ್ ಆಗಿರ್ತಾನೆ. ಜ್ವರ ಬಂದ ತಕ್ಷಣ ಒಂದೇ ಸತಿ ಡಲ್ ಆಗಿಬಿಡ್ತಾನೆ. ಸೊ ಹಾಗಾಗಿ ಅವನಿಗೆ ಜ್ವರ ಬಂತು ಅಂದರೆ ಸ್ವಲ್ಪ ಬೇಜಾರು ಮತ್ತು ಭಯ ಅಂತಲೇ ಹೇಳ್ಬೋದು. ಒಂದೇ ಒಂದು ಡೋಸ್ ಹಾಕಿದ್ದೇನೆ, ಎದ್ಕೊಂಡು ಆಟ ಆಡ್ತಿದ್ದಾನೆ ಪಾಪ. ಸುಸ್ತಾಗಿರುತ್ತೆ, ಆದರೂ ಮಕ್ಕಳಿಗೆ ಸುಸ್ತಂದರೆ ಏನು ಅಥವಾ ನೋವಂದ್ರೆ ಏನೂ ಗೊತ್ತಿರಲ್ವಲ್ಲ. ಹಾಗಾಗಿ ಈಗ ಇದರಲ್ಲಿ ನೆಕ್ಸ್ಟ್ ಡೇ ಲಾಗ್ ಕೂಡ ಆ್ಯಡ್ ಮಾಡಿದ್ದೀನಿ. 3 days ಲಾಗ್ ಒಂದರಲ್ಲೇ ಓಡ್ತಾ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ 7:30 8 o'clock ನಾವು ಹಾಸ್ಪಿಟಲಲ್ಲಿ ಇರೋವಂಥದ್ದು. ನನಗೆ ಹುಷಾರಿಲ್ಲ, ಎಷ್ಟು ಅಂದರೆ ಸಿಕ್ಕಾಪಟ್ಟೆ ಜ್ವರ, ಫುಲ್ ಬಾಡಿ ಪೇಯ್ನು, ಕುತ್ಕೊಳ್ಳೋಕ್ಕಾಗಲ್ಲ, ನಿಲ್ಲೋಕ್ಕೂ ಆಗಲ್ಲ. ಸೊ ಹಾಸ್ಪಿಟ್ಲಿಗೆ ಬೆಳಿಗ್ಗೆನೇ ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದುಬಿಟ್ಟೆ, ನಂಗೆ ತಡ್ಕೊಳಕ್ಕಾಗ್ತಾಯಿಲ್ಲ ಅಂತ. ಚರಿ ಸ್ವಲ್ಪ ಹುಷಾರಾಗಿದ್ದ, ಹಾಗಾಗಿ ಚರಿನ ಅಜ್ಜಿ ಹತ್ರ ಬಿಟ್ಟು ಹಾಸ್ಪಿಟ್ಲಿಗೆ ಬಂದಿದ್ದೆ. ಜ್ವರ ಎಲ್ಲ ಚೆಕ್ ಮಾಡಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ದಾಗಿದ್ಮೇಲೆ ಎಲ್ಲ ಇಂಜೆಕ್ಷನ್ ಹಾಕಬೇಕು ಅಂತ
ಅಂತೇಳಿ ಹೇಳಿದ್ರು. ಸೊ ಆ್ಯಂಟಿಬಯೋಟಿಕ್ಕು ಅದು ಇದು ಅಂತೇಳಿ ಎಲ್ಲ ಹಾಕಿದ್ರು. ಸೊ ಅಲ್ಲಿಂದ ನಾನು ಹಾಸ್ಪಿಟ್ಲಿಂದ ಮನೆಗೆ ಹೊರಟ್ವಿ. ಇಷ್ಟೊಂದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಸ್ವಲ್ಪ ಕ್ಯಾಲ್ಸಿಯಮ್ ಐರನ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡೆ. ಫುಲ್ ಸುಸ್ತಾಗ್ತಾಯಿತ್ತು. ಹಾಗಾಗಿ ಮಾರ್ನಿಂಗ್ ಟಿಫಿನ್ ಕೂಡ ಮಾಡಿರಲಿಲ್ಲ. 8 ಗಂಟೆಗೆ ಹೊರಟಿರೋದು ನಾವು. 10:30 11 ಗಂಟೆ ಅಷ್ಟೊತ್ತಿಗೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಹಾಸ್ಪಿಟ್ಲಿಂದ ಸ್ವಲ್ಪ ಕೆಳಭಾಗಕ್ಕೆ ಬಂದರೆ ಇಲ್ಲಿ ಇಡ್ಲಿ ಬಂಡಿ ಅಂಥೇಳಿ ಸಖತ್ತಾಗಿ ಅಂದರೆ ಸಖತ್ತಾಗಿ ಕೊಡ್ತಾರೆ. ಬೆಳಗ್ಗೆ ನಾಷ್ಟ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾವು ರೈಸ್ ಬಾತ್ ಮತ್ತು ಸೂರ್ಯ ಅವರು ಇಡ್ಲಿಯನ್ನು ತೊಗೊಂಡ್ರು. ಸೊ ಮನೆಗೆ ನಾನು ರೈಸ್ ಬಾತ್ ತೊಗೊಂಡೆ ಮನೆಗೆ ಹೋಗಿ ತಿನ್ನೋಣ ಅಂತ. ಏಕೆಂದರೆ ಈಗ ಟಿಫಿನ್ ಕೂಡ ಮಾಡೋಕ್ಕಾಗಲ್ಲ ನನಗೆ. ಸೊ ಹಾಗಾಗಿ ಬೈಕೇ ತೊಗೊಂಡು ಬಂದಿದ್ವಿ ನಾವು. ಅಂದರೆ ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಸ್ವಲ್ಪ ಪ್ಲೇಸ್ ಇರೋದಿಲ್ಲ ಬೆಳಗ್ಗೆ ಮುಂಚೆ ಎಲ್ಲ. ಹಾಗಾಗಿ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಇಲ್ಲ ಅಂತೇಳಿ ನಾವು ಬೈಕಲ್ಲಿ ಬಂದಿರೋಂಥದ್ದು. ನನಗಂತೂ ಫುಲ್ ಟಯರ್ಡ್ ಆಗಿತ್ತು. ಆದರೆ ಇಂಜೆಕ್ಷನ್ ಹಾಕಿದ್ದೆಲ್ಲ ಸ್ವಲ್ಪ ಓಕೆ ಅಂತ ಅನ್ನಿಸ್ತು. ಆರಾಮಾಗಿ ಬಂದು ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಆಯಿತು. ಊಟಕ್ಕೆ ಏನಿಲ್ಲ, ಸಿಂಪಲ್ಲಾಗಿ ಒಂದು ಹರಿವೆ ಸೊಪ್ಪಿನ ಪಲ್ಯ ಮಾಡಿದ್ದೆ. ಅದಾಗಿದ ಮೇಲೆ ನನ್ನ ಫ್ರೆಂಡು ಶಿಲ್ಪ ಪೋಳ್ಚ ಕೊಟ್ಟಿದ್ದರು. ಅಂದರೆ ಇದು ಹಲಸಿನಕಾಯಿ ಚಕ್ಕೆ ಪೋಳ್ಚ ಅಂತೇಳಿ ಹೇಳ್ತಾರೆ. ಸೊ ಅವ್ರು ಕೊಟ್ಟಿದ್ದರು. ಸೊ ಅದನ್ನೇ ನಾನು ಊಟಕ್ಕೆ ಯೂಸ್ ಮಾಡಿಕೊಂಡೆ. ಜ್ವರದ ಬಾಯಿಗೆ ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಅದನ್ನು ನೋಡಿದ್ರೆ ತಿರ್ಗಾ ಮತ್ತೆ ಈವ್ನಿಂಗ್ ನನಗೆ ಅದೇ ಥರ ಆಗಿಬಿಡ್ತು. ಮತ್ತೆ ಜ್ವರ, ಮತ್ತೆ ಬಾಡಿ ಪೇನ್. ಮತ್ತೆ ನೈಟ್ ಬಂದ್ವಿ ಹಾಸ್ಪಿಟಲಿಗೆ. ಸುಮಾರು ನೈಟ್ ಅಲ್ಲ, ಈವ್ನಿಂಗ್ ಒಂದು 5 ಗಂಟೆ ಅಷ್ಟೊತ್ತಿಗೆ ಮತ್ತೆ ಚರಿನ ಬಿಟ್ಟು ಹಾಸ್ಪಿಟ್ಲಿಗೆ ಬಂದಿದ್ದೆ. ಮತ್ತು ಸೇಮ್ ಪ್ರೊಸೀಜರ್. ಅದು ಬೇರೆ ನಾನು ಕೆನೋಲ ತೆಗೆಸ್ಬಿಟ್ಟಿದ್ದೆ. ಲೆಫ್ಟ್ ಹ್ಯಾಂಡ್ಗೆ ಹಾಕಿದ್ರು. ಸೊ ಬೆಳಗ್ಗೆನೇ ಸ್ವಲ್ಪ ಕಡಿಮೆ ಆಯಿತು ಅಂತೇಳಿ ಕೆನೋಲ ತೆಗೆದು ಕಳಿಸಿದ್ರು. ಮತ್ತು ನನಗೆ ರೈಟ್ ಹ್ಯಾಂಡ್ಗೆ ಹಾಕಬೇಕಾದ್ರೆ ತುಂಬ ಪೇಯ್ನ್ ಆಯಿತು. ಯಾಕಂದರೆ ಎಲ್ಲೂ ವೇಗ ಸಿಗ್ತಾ ಇರಲಿಲ್ಲ. ಸೊ ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ನಾನು ನರ್ಸ್ಗಳ ಹತ್ರ ಮಾತಾಡ್ತಾ ಇದ್ದೀನಿ. ನರ್ಸ್ಗಳಂತೂ ತುಂಬ ಚೆನ್ನಾಗಿ ಇಲ್ಲಿ ಟ್ರೀಟ್ ಮಾಡ್ತಾರೆ. ನನಗೆ ಎಲ್ಲರೂ ಪರಿಚಯ ಇದ್ದಾರೆ. ತುಂಬಾ ಒಳ್ಳೆ ಟ್ರೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಎಲ್ಲ ಮುಗಿಸ್ಕೊಂಡು ನಾವು ಕೆನೆಲ್ಲ ತೆಗೆಸ್ಕೊಂಡು ಮನೆಗೆ ಹೋಗ್ತಾಯಿದ್ವಿ. ಸೊ ಅವ್ರು ಹೇಳ್ತಾಯಿದ್ರು ಸಿಸ್ಟರ್ಸ್ ಎಲ್ಲ, ಕೆನೆಲ್ಲ ಇಟ್ಕೊಂಡು ಹೋಗಿ ಮೇಡಮ್, ನೆಕ್ಸ್ಟ್ ಮತ್ತೆ ಹೆಚ್ಚು ಕಡಿಮೆ ಆದರೆ ಮಾರ್ನಿಂಗ್ ಬೇಕಾಗುತ್ತೆ ಅಂತ. ಇಲ್ಲ, ನನ್ನ ಮಗ ಇಟ್ಕೊಳ್ಳೋಕೆ ಕೊಡಲ್ಲ, ತೆಗೆದುಬಿಡಿ ಅಂತೇಳಿ ತೆಗೆಸ್ಕೊಂಡು ಬಂದೆ. ಸೊ ಸಿಕ್ಕಾಪಟ್ಟೆ ಪೇಯ್ನ್ ಆಯಿತು ಇಲ್ಲಿ ಹಾಕಿದ್ದೆ ಅಂತೂ. 3 ದಿವಸದ್ದು ಒಂದೇ ಲಾಗಲ್ಲಿ ಹಾಕಿದ್ದೀನಿ ಅಂತಂದರೆ ಫುಲ್ ಎಲ್ಲರೂ ಹುಷಾರಿಲ್ಲ ನಮ್ಮ ಮನೆಯಲ್ಲಿ. ಅತ್ತೆದು ಕೂಡ ಸೇಮ್ ಆಗಿತ್ತು ಹಿಂಗೇ. ಅತ್ತೆ ಆಗಿದ ತಕ್ಷಣ ಚರಿ ಆಗಿದ ತಕ್ಷಣ ನಾನು ಹಾಕ್ಕೊಂಡು ನಮ್ಮ ಮನೆಯವರು. ಸೊ ಸಡನ್ನಾಗಿ ಎಲ್ಲರಿಗೂ ವೈರಲ್ ಫೀವರ್ ಬಂತು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ನರ್ವಸ್ ಆಗಿಬಿಟ್ಟಿದ್ದೆ. ನಾನಂತೂ ಓಡಾಡಲಿಕ್ಕೂ ಆಗಲಿಲ್ಲ. ಮನೆಗೆ ಬಂದ ತಕ್ಷಣ ಅತ್ತೆ ದೃಷ್ಟಿ ತೆಗೆದು ನನಗೆ ಮತ್ತು ಚರಿಗೆ ಇಬ್ಬರಿಗೂ ದೃಷ್ಟಿ ತೆಗೆದ್ರು. ಯಾಕೆ ಒಂದೇ ಸತಿ ಆರಾಮಿಲ್ಲದಂಗೆ ಆಗ್ಬಿಡುತ್ತೆ ಅಂಥೇಳಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಫುಲ್ ಲಾಗಲ್ಲಿ ಇವತ್ತು ನಂದು ಹುಷಾರಿಲ್ದಾಗಿರೋ ಲಾಗಲ್ಲೇ ತೋರಿಸ್ತಿದ್ದೀನಿ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ನಾನು ಈ ಥರದ್ದೆಲ್ಲ ತೋರಿಸ್ತಾ ಇರುವಂಥದ್ದು. ಯಾಕಂದರೆ ಡೈಲಿ ರೂಟೀನ್ ತೋರಿಸಿ ನೀವೇನೇನು ಮಾಡ್ತೀರಾ ಅಂತೇಳಿ ನೀವು ಕೇಳೋದಕ್ಕೆ. ಸೊ ನಾನು ಇವಾಗ ಡೈಲಿ ರೂಟೀನ್ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಆದಷ್ಟು ಲಾಗ್ಗಳನ್ನ ಮಾಡಿಕೊಂಡು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ ಇವತ್ತಿನ ಲಾಗು. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಆದಷ್ಟು ನನಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡೋ ಮೂಲಕ. ಚರಿ ಅಂತೂ ದೃಷ್ಟಿ ತೆಗಿಬೇಕಾದ್ರೆ ಕೂತ್ಕೊಳ್ಳೋದಿಲ್ಲ. ಆಟ ಆಡೋದೇ ಕೆಲಸ ಅವನಿಗೆ. ಅದರಲ್ಲೂ ಇಲ್ಲಿ ವಿಡಿಯೋ ಮಾಡ್ತಾಯಿದ್ರಲ್ವ, ಸೊ ಹಾಗಾಗಿ ಮೊಬೈಲ್ ಬೇಕು ಅಂತೇಳಿ ಕೊಡಿ ಅಂತೇಳಿ ಆಟ ಮಾಡ್ತಿದ್ದಾನೆ. ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ಲಾಗು. ನೀವೆಲ್ಲರೂ ಖುಷಿಯಿಂದ ಹ್ಯಾಪಿಯಾಗಿ ಆರಾಮಾಗಿರಿ. ಆದಷ್ಟು ಬಿಸಿನೀರನ್ನು ಕುಡಿ. ಮಕ್ಕಳಿಗೆ ತಣ್ಣೀರು ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ಈಗಿನ ವಾತಾವರಣ ಸರಿ ಇಲ್ಲ. ಎಷ್ಟು ಸೆಕೆ ಇದೆ ಅಂದರೆ ಬೇಸಿಗೆಯಲ್ಲೂ ಇಷ್ಟು ಬಿಸಿಲು ಬೀಳಿಲ್ಲ ಅನಿಸುತ್ತೆ. ಅಷ್ಟು ಸೆಕೆ ಉಂಟು ಅಂತಲೇ ಹೇಳ್ಬೋದು. ಸೊ ನಮ್ಮಲ್ಲಂತೂ ಎಲ್ಲರೂ ಒಂದು ಸತಿ ಜ್ವರದಿಂದ ಎದ್ದಿದ್ದಾಯಿತು. ಸೊ ನೀವೆಲ್ಲರೂ ಹ್ಯಾಪಿಯಾಗಿ ಖುಷಿಯಿಂದ ಆರಾಮಾಗಿ ನಿಮ್ಮ ಮಕ್ಕಳನ್ನು ಕಾಳಜಿ ಮಾಡಿ. ಮತ್ತು ಮುಂದಿನ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.